ಇಕಡೆ ಇಲ್ಲ ಬಂತು ಇಕಡೆ ಇಲ್ಲ ಬಂತು ಈ ಅಸ್ಪೃಶ್ಯ ಸಮಾಜಗಳಿಗೆ ಸಂವಿಧಾನದ ಅಶೋತ್ತರಗಳಂತೆ ತಾವೆಲ್ಲರೂ ಕೂಡ ಸೇರಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದೀರಾ. ನಮ್ಮ ತಾಲೂಕಿನಾದ್ಯಂತ ಹಲವಾರು ಕಡೆ, ಹಲವಾರು ಗ್ರಾಮಗಳಲ್ಲಿ, ಹಲವಾರು ಭಾಗಗಳಲ್ಲಿ ಇಂತಹ ಕ್ರೀಡಾ ಪಂದ್ಯಾವಳಿಗಳು, ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಾ ಇರೋದನ್ನ ನಾನು ಕೂಡ ನೋಡಿದ್ದೇನೆ. ನಾವು ಕೂಡ ಕ್ರೀಡಾಪಟುವಾಗಿ ನಿಮ್ಮೊತ್ತಿಗೆ ಸದಾಕಾಲ ಇದ್ದು ನಿಮ್ಗೆಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಕೊಂಡು ಕ್ರೀಡೆಯನ್ನ ಬೆಳೆಸೋದ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ, ಮುಂದಕ್ಕೂ ಕೂಡ ಮಾಡ್ಕೊಂಡು ಹೋಗ್ತೇವೆ. ಯಾಕೆಂತಂದ್ರೆ ಈ ಒಂದು ಕ್ರೀಡೆಯಲ್ಲಿ, ಈ ಒಂದು ಪಂದ್ಯಾವಳಿಯಲ್ಲಿ ನಾವೆಲ್ಲರೂ ಕೂಡ ಜಾತಿ ಮತ ಎಲ್ಲವನ್ನು ಕೂಡ ಬದಿಗಿಟ್ಟು ಕ್ರೀಡೆಯನ್ನು ಆಡ್ಲಿಕ್ಕೆ ಗ್ರೌಂಡ್ ನಲ್ಲಿ ನಾವು ಇಳಿತೇವೆ. ಅದರಿಂದ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಕೆಲಸ ಈ ಒಂದು ಕ್ರೀಡಾ ಪಂದ್ಯಾವಳಿಯಿಂದ ಆಗ್ತದೆ. ಅದು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಆಗ್ತಿರೋದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಇವತ್ತಿನ ದಿವಸ ತುಂಬಾ ಚೆನ್ನಾಗಿ ಒಂದು ಕ್ರೀಡಾ ಪಂದ್ಯಾವಳಿನ, ಕ್ರಿಕೆಟ್ ಪಂದ್ಯಾವಳಿನ ಹಮ್ಮಿಕೊಳ್ಳಲಾಗಿದೆ. ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದೀರಾ. ನಿನ್ನೆ ರಾತ್ರಿ ಎಲ್ಲ ಮಳೆ ಬಿದ್ದಿದೆ, ಆದ್ರೂ ಕೂಡ ಇವತ್ತು ಬೆಳಿಗ್ಗೆ ತಾವು ತುಂಬಾ ಶ್ರಮ ಪಟ್ಟು ಗ್ರೌಂಡ್ ಅನ್ನ ರೆಡಿ ಮಾಡಿಕೊಂಡು ಇವತ್ತು ಪಂದ್ಯಾವಳಿಯನ್ನ ಚಾಲನೆಯನ್ನ ತಾವೆಲ್ಲೂ ಕೂಡ ಕೊಡಿಸಿದ್ದೀರಾ. ಇದಕ್ಕೆ ನಾರಾಯಣ ಸ್ವಾಮಿ ಸರ್ ಅವರು ಕೂಡ ಬಂದು ಪಂದ್ಯಾವಳಿನ ಇನಾಗ್ರೇಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಶ್ರಮ ಒಂದು ಪಂದ್ಯಾವಳಿ ಖಂಡಿತವಾಗಿಯೂ ಕೂಡ ಯಶಸ್ವಿಯಾಗಿ ನಡೀತದೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಅದರಿಂದ ನಾವೆಲ್ಲರೂ ಕೂಡ, ಎಲ್ಲ ನಮ್ಮ ಆಯೋಜಕರು, ನಮ್ಮ ಅಶೋಕಪುರಂನ ನಮ್ಮ ಎಲ್ಲ ಯುವಕ ಮಿತ್ರರು ಸೇರಿ ಪಂದ್ಯಾವಳಿನ ಆಯೋಜನೆ ಮಾಡಿದ್ದಾರೆ. ನಮ್ಮೆಲ್ಲರೂ ಕೂಡ ನಾನು ಶುಭವನ್ನ ಕೋರ್ತಾ ಮತ್ತೊಮ್ಮೆ ಇಲ್ಲಿ ಸೇರುವಂತ ಎಲ್ಲ ನನ್ನ ಬಂಧುಗಳಿಗೂ ಕೂಡ ಬಾಬೂಜಿ ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಮತ್ತೊಮ್ಮೆ ತಂದುಕೊಡ್ತೀನಿ. ಇಷ್ಟು ಮಂದಿ ವೇದಿಕೆ ಮೇಲೆ ಬರ್ತಾರೆ, ಯುವಕರಿಗೆ ಪ್ರೇರಣೆ ನೀಡ್ತಾ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಯುವಕರು ಬಂದಾಗ, ನೀವು ಬರಬೇಕು ಕಾರ್ಯಕ್ರಮಕ್ಕೆ ಅಂದಾಗ, ಕಾರ್ಯಕ್ರಮ ಸಾಮಾಜಿಕ ಚರ್ಚೆಗಳ ವಿಷಯಗಳಿಗೆ ಭಾಗವಹಿಸಲು ಸೂಕ್ತ ಇರ್ತದೆ ಅಂತ ಮಾತನ್ನು ಹೇಳಿದ್ದೆ ನಾನು. ಆದರೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಧುರವರು ಮತ್ತು ಸಿದ್ದುರವರು, ಪ್ರಸನ್ನನವರು, ಸ್ವಾಮಿರವರು ಎಲ್ಲರೂ ಮತ್ತೆ ನಮ್ಮ ರವಿ ಮನೆಗೆ ಬಂದು ಬರಲೇಬೇಕಂತ ಹೇಳಿದಾಗ ಕಾರ್ಯಕ್ರಮಕ್ಕಿಂತ ಯುವಕರ ದರ್ಶನ, ಯುವಕರ ಪ್ರೇರಣೆ, ಅನೇಕ ಈ ದೇಶದ ಕಾರ್ಯಕ್ರಮಗಳು ಮೂಲೆ ಮೂಲೆಯಲ್ಲಿ ನಡೆಯುವಾಗ ಸಂತರನ್ನ, ಸಮಾಜ ಸೇವಕರನ್ನ, ಸಮಾಜವನ್ನು ಸುಧಾರಣೆ ಮಾಡೋರನ್ನ ನೆನೀತದೆ. ಭವಿಷ್ಯದ ಪೀಳಿಗೆ ಅವರ ಹೆಜ್ಜೆಗಳಲ್ಲಿ ಹೆಜ್ಜೆ ಹಾಕ್ಬೇಕಂತೇಳಿ ಇವತ್ತೊಂದು ವಿಶೇಷವಾದ ದಿನ. ದೇಶದ ಎಲ್ಲ ರಾಜ್ಯಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದಾರೆ.
ಒಬ್ಬ ಸಮಾಜ ಸುಧಾರಕ ರಾಜಕಾರಣಿ ಆದಾಗ, ದೂರದೃಷ್ಟಿ ಒಬ್ಬ ವ್ಯಕ್ತಿ ರಾಜಕಾರಣಿ ಆದಾಗ, ಸಮಾಜ ಸುಧಾರಕರಿಗೆ ದೂರದೃಷ್ಟಿ ವ್ಯಕ್ತಿತ್ವ ಇರೋವರಿಗೆ ಅಧಿಕಾರ ಬಂದಾಗ ಏನು ಪರಿವರ್ತನೆ ಮಾಡಬಹುದು? ಬಹುಶಃ ಅನೇಕರು ಅವರನ್ನ 71ರಲ್ಲಿ ಯುದ್ಧ ಆದಾಗ ಅವ್ರ ಡಿಫೆನ್ಸ್ ಮಿನಿಸ್ಟರ್, ಚರ್ಚೆ ಆಗೋದಿಲ್ಲ. ಆ ಮಂತ್ರಿ ಸದೃಢವಾಗಿದ್ದಾಗ ಮಾತ್ರ ಇಲಾಖೆ ಆ ಯುದ್ಧದ ಸಮಯದಲ್ಲಿ ಸೇನಾನಿಗೆ ಪ್ರೇರಣೆ ಆಗಿರ್ತದೆ. ಅಂತ ಕಾಲಘಟ್ಟದಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಈ ದೇಶದ ರೈಲ್ವೆ ಇಲಾಖೆಯಲ್ಲಿ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದಂತ ಬಾಬು ಜಗಜೀವನ್ ರಾಮ್ ಬಹುಶಃ ಕೆಲವೇ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ 14ನೇ ತಾರೀಕು ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಆಚರಣೆ ಆಗ್ತದೆ. ಬಹುಶಃ ರಾಷ್ಟ್ರದಲ್ಲಿ ಆಚರಣೆಗಳು ವೇದಿಕೆಗೆ ಮಾತ್ರ ಸೀಮಿತ ಆಗ್ತದೆ. ಸಮಾಜ ಸುಧಾರಕರ ಬದುಕನ್ನ ಯುವಕರು ಇತ್ತೀಚೆಗೆ ಅಳವಡಿಸ್ಕೊಳ್ತಾ ಇಲ್ಲ. ರಾಷ್ಟ್ರ ನಿರ್ಮಾಣದ ಅನೇಕ ಮಹನೀಯರ ವ್ಯಕ್ತಿತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಜೀವನದಲ್ಲಿ ವಿಕಸನ ಆಗ್ತದೆ ಅಂತ ವಿಚಾರಗಳನ್ನ ಮರ್ತೋಗ್ಬಿಟ್ಟಿದ್ದೀವಿ. ಅಣ್ಣ ಎಲ್ಲ ಗುಂಡ್ಲುಪೇಟೆ ತಾಲೂಕು ಗುಂಡ್ಲುಪೇಟೆ ತಾವು ತಮ್ಮೆಲ್ಲರೂ ಕೂಡ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ಉದ್ಘಾಟನೆ ಮಾಡೋಣ. ತಾವು ತಮ್ಮೆಲ್ಲರೂ ಕೂಡ ಉತ್ಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ಉದ್ಘಾಟನೆ ಮಾಡೋಣ. ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವಂತಹ ಚಂದನ್ ಗೌಡ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಹಾಗೆ ವಿಜಯ್ ಕುಮಾರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ತಾಲೂಕು